ಇವಾಗ ಒಂದು ಮುಖ್ಯವಾದ ಟಾಪಿಕ್, ಅದು ಏನಂದ್ರೆ ಟ್ರೇಡ್ ಹೇಗೆ ಮಾಡೋದು. ಟ್ರೇಡ್ ಕರೋ ಆ್ಯಪ್ನಲ್ಲಿ ಗೋಲ್ಡ್, MCX, ಬಿಟ್ಕಾಯಿನ್, ಕ್ರಿಪ್ಟೋ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅಲ್ಲಿ ಬೈ ಟ್ರೇಡ್ ಮಾಡಲು ಮೊದಲು ವಾಚ್ ಲಿಸ್ಟಲ್ಲಿ ಇರುವ ಬಿಟ್ಕಾಯಿನ್ ಸ್ಕ್ರಿಪ್ಟ್ಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಒಂದು ಆಪ್ಷನ್ ಲಿಸ್ಟ್ ಓಪನ್ ಆಗುತ್ತದೆ. ಅಲ್ಲಿ ನೀವು ಟ್ರೇಡ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಟ್ರೇಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಟ್ರೇಡ್ ವಿಂಡೋ ಓಪನ್ ಆಗುತ್ತದೆ. ಟ್ರೇಡ್ ವಿಂಡೋ ಅಲ್ಲಿ ಅಮೌಂಟ್ ಸೆಕ್ಷನ್ ಅಂದ್ರೆ ಅಲ್ಲಿ ನೀವು ಟ್ರೇಡ್ ಮಾಡಲು ಬೇಕಾಗಿರುವ ಲಾಟ್ಸ್ ಅನ್ನ ಅಮೌಂಟ್ ಟೈಪ್ ಮಾಡಿ. ಅಮೌಂಟ್ ಟೈಪ್ ಮಾಡಿದ ಕ್ಷಣ ಅದಕ್ಕೆ ಬೇಕಾಗಿರುವ ರಿಕ್ವೈರ್ಡ್ ಮಾರ್ಜಿನ್ ವಿವರಗಳು ತೋರಿಸುತ್ತವೆ. ಅದಕ್ಕೆ ಕೆಳಗೆ SL, ಸ್ಟಾಪ್ ಲಾಸ್ ಮತ್ತು TP, ಟೇಕ್ ಪ್ರಾಫಿಟ್ ಆಪ್ಷನ್ ಕೂಡ ಇರುತ್ತವೆ. ನೀವು ಟ್ರೇಡ್ ಮಾಡುವುದಕ್ಕೆ 100 ಪಾಯಿಂಟ್ ಸ್ಟಾಪ್ ಲಾಸ್ ಮತ್ತು 200 ಪಾಯಿಂಟ್ಸ್ ಟೇಕ್ ಪ್ರಾಫಿಟ್ ಸೆಟ್ ಮಾಡಲು ಬಯಸಿದ್ದರೆ ರೆಸ್ಪೆಕ್ಟಿವ್ ಫೀಲ್ಡ್ಸ್ ಅಲ್ಲಿ ವ್ಯಾಲ್ಯೂಸ್ ಎಂಟರ್ ಮಾಡಿ. ಇವಾಗ ನಿಮಗೆ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ದು ಟ್ರೇಡ್ ಅಮೌಂಟ್ ಕೆಳಗೆ ಎಸ್ಟಿಮೇಟ್ ಬೈ ಮಾರ್ಜಿನ್ ಹಾಗೂ ಸೆಲ್ ಮಾರ್ಜಿನ್ ಆಪ್ಷನ್ಸ್ ಕೂಡ ನೋಡಬಹುದು. ಈ ಎಲ್ಲ ವಿವರಗಳು ಫಿಲ್ ಮಾಡಿದ ನಂತರ ಬೈ ಬಟನ್ಗೆ ಕ್ಲಿಕ್ ಮಾಡಿ. ಇದು ನಿಮ್ಮ ಟ್ರೇಡ್ಗೆ ಎಕ್ಸಿಕ್ಯೂಟ್ ಆಗುತ್ತೆ. ಸ್ಟಾಪ್ ಲಾಸ್ ಮತ್ತು ಟೇಕ್ ಪ್ರಾಫಿಟ್ ಜೊತೆ ಸೆಕ್ಯೂರ್ ಆಗುತ್ತೆ. ಟ್ರೇಡ್ ಎಕ್ಸಿಕ್ಯೂಟ್ ಆದ ನಂತರ ನಿಮ್ಮ ಪ್ರಾಫಿಟ್ ಮತ್ತೆ ಲಾಸ್ ಅನ್ನ ಚೆಕ್ ಮಾಡಲು ಟ್ರೇಡ್ ಕರೋ ಆಪ್ ಇನ್ನ ಡೀಲ್ ಸೆಕ್ಷನ್ಗೆ ಹೋಗಿ ನೋಡಿ. ಡೀಲ್ ಸೆಕ್ಷನ್ ನಲ್ಲಿ ನಿಮ್ಮ ಎಲ್ಲ ಓಪನ್ ಪೊಸಿಷನ್ ತೋರಿಸುತ್ತವೆ. ನೀವು ಮಲ್ಟಿಪಲ್ ಟ್ರೇಡ್ಸ್ ಮಾಡಿದ್ರೆ ನೆಟ್ ಡೀಲ್ಸ್ ಸೆಕ್ಷನ್ ನಲ್ಲಿ ಅದರ ಎವರೇಜ್ ಕೂಡ ತೋರಿಸುತ್ತದೆ. ಡೀಲ್ ಸೆಕ್ಷನ್ ನಲ್ಲಿ ನಿಮ್ಮ ಕರೆಂಟ್ ಓಪನ್ ಪೊಸಿಷನ್ಗೆ ಕ್ಲಿಕ್ ಮಾಡಿ. ಕ್ಲೋಸ್ ಡೀಲ್ಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಕನ್ಫರ್ಮ್ ಮಾಡಿ. ಟ್ರೇಡ್ ಕ್ಲೋಸ್ ಆದ ನಂತರ ಅದು ಡೀಲ್ ಸೆಕ್ಷನ್ ಇಂದ ರಿಮೂವ್ ಆಗುತ್ತದೆ. ನೀವು ಕ್ಲೋಸ್ ಟ್ರೇಡ್ ಇನ್ನ ಡೀಟೇಲ್ಸ್ ನೋಡಲು ಬಯಸಿದ್ದರೆ ಹಿಸ್ಟ್ರಿ ಸೆಕ್ಷನ್ ಗೆ